ಗಮನಿಸಿ ನೋಡು. ನಿನ್ನ ಚರ್ಮದ ಮೇಲಿರುವ ಕಣ್ಣಿನಿಂದಲ್ಲ, ನಿನ್ನ ಅಂತಶ್ಚಕ್ಷುವಿನಿಂದ ಒಮ್ಮೆ ಸರಿಯಾಗಿ ಗಮನಿಸಿ ನೋಡು. ಕೈಲಾಸವಾಸಿಯಾದ ಪರಶಿವನೇ ಎದುರಾಗಿ ಬಂದಿದ್ದೇನೆ. ಧರ್ಮದ ಹೆಸರಿನಲ್ಲಿ ಅಧರ್ಮದ ಕಾರ್ಯವನ್ನು ಎಸಗಿದ ನಿನ್ನನ್ನು ಸರಿಯಾಗಿ ಶಿಕ್ಷಿಸಲು ಬಂದಿದ್ದೇನೆ. ನನ್ನ ಮಾವನು ಪರಮಭಕ್ತನೂ ಆಗಿರುವ ವೀರಮಣಿಯನ್ನ ಕೊಂದು ಕಳೆದಿದ್ದೀಯ. ನನ್ನ ಮಮಕಿಂಕರನನ್ನ ಕೊಂದು ಕಳೆದಂತಹ ನಿನ್ನನ್ನ ಶಿಕ್ಷಿಸಲು ಇಗೋ ಶೂಲವನ್ನು ಹಿಡಿದು ಬಂದಿದ್ದೇನೆ. ಮನುಷ್ಯರ ವ್ಯವಹಾರದಲ್ಲಿ ದೇವರಾದಂತಹ ನೀನು ಬಂದಿದ್ದೀಯ, ಶೂಲ ಹಿಡಿದು ಎದುರಾಗಿದ್ದೀಯ. ಆದರೆ ಹೆದರುವಂತವನು ನಾನಲ್ಲ. ಇಗೋ ಈ ಬಾಣಗಳಿಂದ ನಿನ್ನ ಶಿರವನ್ನ ಪಡೆಯುತ್ತೇನೆ. ಬಾ ಹೀಗೆ. ಶತ್ರುಘ್ನ, ನೀನು ಶತ್ರುಹರ, ನಾನು ಹರ. ಹರನಿಗೆ ಶತ್ರುವಾಗಬೇಡ. ಹರನಿಗೆ ಶತ್ರುವಾಗ್ತೀಯಂತಾದ್ರೆ ನಿನ್ನ ಕಥೆಯನ್ನ ಹರ ಮಾಡಿಬಿಟ್ಟೇನು. ಇನ್ನೂ ಸೊಕ್ಕಿನ ಮಾತನಾಡ್ತೀಯ. ನಿನ್ನ ಹೆಡೆಮುರಿಯನ್ನ